ನಿನ್ನೆ ತಾನೇ ಎಬಿಪಿಸಿ ವೋಟರ್ಸ್ ಹಾಗೂ ಟೈಮ್ಸ್ ನಾವು ಸಮೀಕ್ಷೆಗಳನ್ನ ನಾವು ತಮಗೆ ತೋರಿಸಿದ್ವಿ. ಅದೇ ರೀತಿ ಇದೀಗ ಕರ್ನಾಟಕದ ಕಾಂಗ್ರೆಸ್ ಪಾಲಿನ ರಾಜಕೀಯ ಚಾಣಕ್ಯ ಸುನೀಲ್ ಕುನಗೋಳು ಕೊಟ್ಟಿರ್ತಕ್ಕಂಥ ಒಂದು ಶಾಕಿಂಗ್ ಸರ್ವೆ ವರದಿ ಇದೀಗ ಕಾಂಗ್ರೆಸ್ ಪಕ್ಷದ ಪ್ರಮುಖರ ಕೈ ಸೇರಿದೆ. ಅದರಲ್ಲಿ ಸುನೀಲ್ ಕುನಗೋಳು ಅವರು ಏನು ವರದಿ ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೆ ಶಾಕ್ ಆಗಿರೋದಾದ್ರೂ ಯಾಕೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಈ ವಿಡಿಯೋ ಹೆಚ್ಚೆಚ್ಚು ಜನರಿಗೆ ತಲುಪಲಿ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ತಿಳಿಸೋಕ್ಕೆ ದಯವಿಟ್ಟು ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ನಿನ್ನೆ ತಾನೇ ಏನು ರಾಷ್ಟ್ರದ 2 ಪ್ರತಿಷ್ಠಿತ ಸರ್ವೆ ಸಂಸ್ಥೆಗಳು ನೀಡಿದಂತ ಸರ್ವೆಯನ್ನ ನಾವು ನಿಮ್ಮ ಮುಂದೆ ಬಹಿರಂಗಗೊಳಿಸಿದ್ವಿ. ಇದೀಗ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರು ಹಾಗೆ ರಾಜಕೀಯ ಚಾಣಕ್ಯ ಅಂತ ಹೆಸರು ಮಾಡಿರ್ತಕ್ಕಂಥ ಪ್ರಶಾಂತ್ ಕಿಶೋರ್ ಅವರ ಶಿಷ್ಯ, ಕರ್ನಾಟಕದ ಪಾಲಿನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ವಿಜಯದ ರೂವಾರಿ ತನ್ನ ಪೇಸಿಎಂ ಅಭಿಯಾನದ ಮೂಲಕ ಬಿಜೆಪಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನ ಮೂಡಿಸಿ ಕಾಂಗ್ರೆಸ್ಗೆ ಭರ್ಜರಿಯಾದ ಗೆಲುವನ್ನ ತಂದುಕೊಟ್ಟಂತಹ ಕಾಂಗ್ರೆಸ್ನ ರಾಜಕೀಯ ಸಲಹೆಗಾರ ಸುನೀಲ್ ಕುನಿಗೋಳು ಅವರು ಇದೀಗ ಈ ಲೋಕಸಭಾ ಚುನಾವಣೆಯ ಕುರಿತು ಒಂದು ವರದಿಯನ್ನ ತಯಾರಿಸಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ರಾಜ್ಯಾಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಕೊಟ್ಟಿದ್ದಾರೆ. ಈ ಒಂದು ಸುನೀಲ್ ಕುನಗೋಳು ಅವರ ವರದಿಯನ್ನ ನೋಡಿದಂತಹ ಕಾಂಗ್ರೆಸ್ಸಿಗರು ದೊಡ್ಡ ಶಾಕ್ ಒಂದು ಎದುರಾಗಿದೆ. ಅದೇನಪ್ಪಾ ಅಂದ್ರೆ ಸುನೀಲ್ ಕುನಿಗೋಳು ಅವರು ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮುಸ್ಲಿಂ ಮತದಾರರು ಸಾರಾಸಗಟವಾಗಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ 135 ಸ್ಥಾನಗಳು ಗೆಲ್ಲೋದಿಕ್ಕೆ ಒಂದು ಕಾರಣೀಭೂತರಾಗಿದ್ದು, ಅಂತ ಒಂದು ಮುಸ್ಲಿಂ ಸಮುದಾಯ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ 3ರಿಂದ 4 ಲೋಕಸಭಾ ಸೀಟ್ಗಳನ್ನ ಕರ್ನಾಟಕದಲ್ಲಿ ನಮಗೆ ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇಟ್ಟಿತ್ತು. ಈ ಒಂದು ಬೇಡಿಕೆಯನ್ನ ಕುರಿತು ಇದೀಗ ಸುನೀಲ್ ಕುನಿಗೋಳು ಅವರು ಯಾವುದೇ ಕಾರಣಕ್ಕೂ ಮುಸ್ಲಿಂ ಸಮುದಾಯಕ್ಕೆ ಲೋಕಸಭಾ ಸ್ಥಾನ ಕೊಟ್ಟು ಅವರನ್ನ ಅಭ್ಯರ್ಥಿಗಳನ್ನಾಗಿ ಮಾಡೋದು ಬೇಡ, ಆ ಸಮುದಾಯಕ್ಕೆ ಬೇಕಿದ್ರೆ ಬೇರೆ ಯಾವುದೇ ರೀತಿಯ ಸ್ಥಾನಮಾನಗಳನ್ನ ಕೊಡ್ರಿ, ಖಂಡಿತವಾಗ್ಲೂ ಮುಸ್ಲಿಂ ಶಾಸಕರೇ ಹೆಚ್ಚಿರ್ತಕ್ಕಂಥ ಮಂಗಳೂರು, ಬೀದರ್ ಹಾಗೆ ಬೆಂಗಳೂರಿನ ಶಿವಾಜಿನಗರ, ಚಾಮರಾಜಪೇಟೆ ಇಂತಹ ಕ್ಷೇತ್ರಗಳಲ್ಲೂ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಬಿಜೆಪಿ ತನ್ನ ವೋಟ್ ಶೇರ್ ಅನ್ನ ಹೆಚ್ಚಿಸಿಕೊಂಡು 2ನೇ ಸ್ಥಾನಕ್ಕೆ ಬಂದಿದೆ. ಅಂತವೆಲ್ಲ ಕ್ಷೇತ್ರಗಳಲ್ಲಿ ಇದೀಗ ಲೋಕಸಭಾ ಚುನಾವಣೆಗೆ ಬೆಂಗಳೂರು ಸೆಂಟ್ರಲ್ ನಂತಹ ಕ್ಷೇತ್ರಗಳಿಗೆ ಏನು ಪಿ.ಸಿ. ಮೋಹನ್ ಅವರು ಸತತವಾಗಿ ಗೆಲ್ತಾ ಬರ್ತಿದ್ದಾರೆ. ಅಲ್ಲಿ ಹಿಂದಿನ ಬಾರಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷ ಕಣಕ್ಕಿಳಿಸಿತ್ತು, ಅವರಿಗೂ ಸಹ ಸೋಲಾಗಿತ್ತು. ಇದೇ ರೀತಿಯ ಫಲಿತಾಂಶ ಮತ್ತೊಮ್ಮೆ ಮರುಕಳಿಸುತ್ತೆ. ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಲೋಕಸಭಾ ಸೀಟುಗಳನ್ನ ಕೊಡೋದು ಬೇಡ ಅಂತಕ್ಕಂಥ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಇದೀಗ ಸಂಪೂರ್ಣವಾಗಿ ಮುಸ್ಲಿಂ ಮತಗಳನ್ನ ತನ್ನ ತೆಕ್ಕೆಗೆ ವಿಧಾನಸಭಾ ಚುನಾವಣೆ ತೆಗೆದುಕೊಂಡಂತಹ ಕಾಂಗ್ರೆಸ್ಗೆ ಇದೀಗ ಈ ಒಂದು ವರದಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಈಗಾಗಲೇ ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಹಾಗೂ ರೆಹಮಾನ್ ಖಾನ್ ಅವರು ಹಾಗೆ ಇನ್ನಿತರ ಪ್ರಮುಖ ಕಾಂಗ್ರೆಸ್ ಮುಸ್ಲಿಂ ಶಾಸಕರಿಗೆ ಏನೋ ಒಂದು ವಾಗ್ದಾನವನ್ನ ಮಾಡಿದ್ರು, ಆ ಒಂದು ಮಾತನ್ನ ಉಳಿಸ್ಕೊಳ್ಳೋಕೆ ತುಂಬಾ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾರಾಸಗಟವಾಗಿ ಮುಸ್ಲಿಂ ಮತಗಳು ಕಾಂಗ್ರೆಸ್ ಕಡೆ ವಾಲ್ತಕ್ಕಂತ ಒಂದು ಪರಿಸ್ಥಿತಿ ಇದ್ರೂ ಕೂಡ ಅವರಿಗೆ ಒಂದು ಅಭ್ಯರ್ಥಿಯನ್ನಾಗಿ ಮಾಡಿದರೆ ಖಂಡಿತವಾಗ್ಲೂ ಮತ್ತೊಮ್ಮೆ ನಮಗೆ ಗೆಲುವಿಗೆ ಕಷ್ಟ ಆಗುತ್ತೆ. ಇದರಿಂದ ಯಾವುದೇ ಕಾರಣಕ್ಕೂ ಮುಸ್ಲಿಂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದು ಬೇಡ ಅಂತಕ್ಕಂಥ ವರದಿಯನ್ನ ಕೊಟ್ಟಿದ್ದಾರೆ. ಈ ಒಂದು ವರದಿಯನ್ನ ಕುರಿತು ತೀವ್ರ ಚಿಂತಾಕ್ರಾಂತರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಡಿ.ಕೆ. ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ, ಮುಸ್ಲಿಂ
ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಿದ್ರೆ ಮುಸ್ಲಿಂ ಸಮುದಾಯ ಯಾವ ಪಕ್ಷದ ಕಡೆ ವಾಲುತ್ತೆ, ಇದನ್ನೆಲ್ಲ ಕಾದ್ ನೋಡೋಣ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.